ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತು ನಾವು ದೇವಸ್ಥಾನದಿಂದ ಬಂದು ನೈಟ್ ಟೈಮ್ ನಾನು ವ್ಲಾಗ್ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ನಮಗಂತೂ 3-4 ದಿನದಿಂದ ಊಟನೇ ಸರಿ ಹೋಗಿರಲಿಲ್ಲ. ಸೊ ಬಾಯೆಲ್ಲ ಒಂಥರ ಕೆಟ್ಟೋದಂಗೆ ಆಗೋಗ್ಬಿಟ್ಟಿತ್ತು. ಸೊ ಏನೇ ತಿಂದರೂ ಟೇಸ್ಟ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ನಾವು ಮನೇಲಿ ನಾನ್ ವೆಜ್ ಮಾಡೋಣ ಅಂತ ಹೇಳಿ, ನಮ್ಮ ಮನೇಲಿ ಯೂಶ್ವಲಿ ದೇವಸ್ಥಾನದಿಂದ ಬಂದ ತಕ್ಷಣ, ಯಾವುದೇ ದೇವಸ್ಥಾನ ಆಗಿರ್ಬೋದು, ಬಂದ ತಕ್ಷಣ ಮನೇಲಿ ನಾನ್ ವೆಜ್ ಮಾಡ್ತೀವಿ. ಸೊ ಇಲ್ಲಿ ನಾನು ಚಿಕನ್ ಕಬಾಬ್ ಹಾಗೆಯೇ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಕೆಳಗಡೆನೇ ನಾನು ಅಡುಗೆ ಮಾಡ್ತಾಯಿರೋದು. ಸೊ ಬೇಗ ಮಾಡ್ತಾಯಿದ್ದೀನಿ, ಯಾಕಂದರೆ ಈಗ ಆಲ್ರೆಡಿ ಎಲ್ಲರಿಗೂ ಟಯರ್ಡ್ ಆಗಿತ್ತು. ಊಟ ಬೇಕು, ಒಂದು ಸ್ವಲ್ಪ ಕಂಫರ್ಟ್ ಫುಡ್ ಬೇಕು ಅಂತ ಅನಿಸಿತ್ತು. ಸೊ ಅದಕ್ಕೆ ಬೇಗ ಅಡುಗೆ ಮಾಡಿ ಬೇಗ ಊಟ ಮಾಡಿ ಮಲ್ಕೊಬಿಡೋಣ ಅಂತ, ಯಾಕಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ 3-4 ಡೇಸ್ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡಿದರೆ ಎಂಥವ್ರಿಗೂ ಕಷ್ಟ ಅನಿಸುತ್ತೆ. ಅಷ್ಟೇ ಅಲ್ಲದೆ ನಾವು ಕ್ಯೂ ಅಲ್ಲೆಲ್ಲ ವೆಯ್ಟ್ ಮಾಡಿದ್ವಲ್ಲ, ಕಾಲು ತುಂಬ ನೋವು ಬಂದುಬಿಟ್ಟಿತ್ತು. ಸೊ ಅದಕ್ಕೆ ಬೇಗ ಅಡುಗೆ ಮಾಡಿ ನಾನು ಮಲಗಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ತಿರುಪತಿಲಿ ಬುಕ್ಕಿಂಗ್ ಯಾವ ಥರ ಮಾಡೋದು ಅಂತ ತುಂಬ ಜನ ಕೇಳಿದ್ರಿ. ಸೊ ಅದು ಬಂದು ಒಂದು TTD ಆ್ಯಪ್ ಇರುತ್ತೆ ಅಥವಾ ವೆಬ್ಸೈಟ್ ಇರುತ್ತೆ. ಸೊ ಅದನ್ನು ನೀವು ಇನ್ಸ್ಟಾಲ್ ಅಥವಾ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದರಲ್ಲಿ ನಿಮಗೆ ಒಂದು ಪರ್ಟಿಕ್ಯುಲರ್ ಡೇಟ್, ನಾನು ಡೇಟ್ ಬಗ್ಗೆ ಕನ್ಫರ್ಮಾಗಿ ಹೇಳ್ತೀನಿ. ಸೊ ಡೇಟ್ ಇರುತ್ತೆ, ಈ ಡೇಟಲ್ಲಿ ಒಂದು 22 or 25 ಅನ್ಕೋತೀನಿ. ಸೊ ಈ ಡೇಟಲ್ಲಿ ನಿಮಗೆ ಟಿಕೆಟ್ಸು ರಿಲೀಸ್ ಮಾಡ್ತಾರೆ. ಸೊ ವಿತಿನ್ 1 hour ಟಿಕೆಟ್ಸ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಸೊ ಆದಷ್ಟು ನೋಡಿಕೊಂಡು ಬುಕ್ ಮಾಡ್ಕೋಬೇಕು. ಅಲ್ಲೇ ರೂಮ್ಸ್ ಕೂಡ ಬುಕ್ಕಿಂಗ್ಸ್ಗೆ ಅವೈಲೇಬಲ್ ಇರುತ್ತೆ. ಸೊ ನಮ್ಮ ಹೆಸರಲ್ಲಿ ಯಾವ ರೂಮ್ ಬುಕ್ ಆಗಿರುತ್ತೆ ಅಂತ ಗೊತ್ತಿರಲ್ಲ. ಬಟ್ ನಾವು ಅಲ್ಲಿಗೆ ಹೋದ್ಮೇಲೆ, ಅಲ್ಲಿ ಆಫೀಸಲ್ಲಿ ಎನ್ಕ್ವೈರಿ ಮಾಡಿದ್ಮೇಲೆ ಅಲ್ಲಿ ಸ್ಕ್ಯಾನರ್ ಒಂದು ಕೊಟ್ಟಿರ್ತಾರೆ. ಅದನ್ನು ಸ್ಕ್ಯಾನ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡ್ಮೇಲೆ ನಮ್ಮ ಹೆಸರಲ್ಲಿ ಅಥವಾ ನಾವು ಬುಕ್ ಮಾಡಿರೋಂಥ ರೂಮ್ ಯಾವುದು ಅಂತ ಅವರೇ ಡೀಟೇಲ್ಸ್ನ ಕೊಡ್ತಾರೆ. ಸ್ಪೆಷಲ್ ದರ್ಶನ 300 rupeesಗೆ ಹಿಂಗೇ ಟಿಕೆಟ್ ಬುಕ್ ಮಾಡಿದ್ರೆ ನಾವು 2-3 ಟೈಮ್ಸಿಂದನೂ ಹಿಂಗೆ ಬುಕ್ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಚೆನ್ನಾಗಿರುತ್ತೆ. ಬಟ್ ಹೆವಿ ಕ್ಯೂ ಇದರಲ್ಲೂ ಇರುತ್ತೆ. ಇಲ್ಲಿ ಏನು ಕಡಿಮೆ ಜನ ಇರಲ್ಲ. ಇನ್ನೊಂದೇನಪ್ಪ ಅಂದರೆ ಮಕ್ಕಳಿಗೆ, ಅಂದರೆ ಬಿಲೋ 1 year ಮಕ್ಕಳಿಗೆ ಫ್ರೀ ಎಂಟ್ರಿ, ಮಕ್ಕಳು ಹಾಗೆ ಅಪ್ಪ ಅಮ್ಮ ಇಬ್ರಿಗೂ ಸೇರಿ ಫ್ರೀ ಎಂಟ್ರಿ ಇರುತ್ತೆ. ಸೊ ಅಲ್ಲಿ ಸ್ವಲ್ಪ ದರ್ಶನ ಬೇಗ ಆಗುತ್ತೆ. ಕಂಪ್ಯಾರಿಟಿವ್ಲಿ 300 ದರ್ಶನಕ್ಕಿಂತ ಏನಾದರೂ ಫಸ್ಟ್ ಟೈಮ್ ಮಕ್ಳಿಗೆ ಮುಡಿ ಕೊಡೋಕೆ ಹೋಗ್ತಾಯಿದ್ದೀರಾ ಅಥವಾ ಮಕ್ಳನ್ನ ಕರ್ಕೊಂಡು ಹೋಗ್ತಾಯಿದ್ದೀರಾ ಅಂದರೆ 300 ಕ್ಯೂಗಿಂತನೂ ಬಿಲೋ 1 year ಮಕ್ಕಳಿಗೆ ಸರ್ಟಿಫಿಕೇಟೋ ಏನೋ ತೊಗೊಂಡು ಹೋದರೆ ಬೇಗ ದರ್ಶನ ಆಗೋಗ್ಬಿಡುತ್ತೆ. ಮಕ್ಕಳಿದ್ದಾರೆ ಅಂತ ಬಿಟ್ಬಿಡ್ತಾರೆ. ಸೊ ನೀವು ಅದು ಕೂಡ ಟ್ರೈ ಮಾಡ್ಬೋದು. ಅದನ್ನು ಹೊರತುಪಡಿಸಿ ನಾರ್ಮಲ್ ಡೇಸಲ್ಲಿ ಏನೋ ಗೊತ್ತಿಲ್ಲ, ನಾವು ಹೋಗಿದ್ದು ಏಕಾದಶಿ. ಲಾಸ್ಟ್ ಟೈಮ್ ಸುಬ್ಬು ಮುಡಿ ಕೊಡೋಕೆ ಹೋದಾಗ ನಮಗೆ ವಿತಿನ್ 2 hours ದರ್ಶನ ಆಗಿತ್ತು. ಬಟ್ ಈ ಸರಿ ಸ್ವಲ್ಪ ಜಾಸ್ತಿನೇ ಕ್ಯೂ ಇತ್ತು, ಯಾಕಂದರೆ ಏಕಾದಶಿ ಇತ್ತಲ್ಲ. ಸೊ ಅದಕ್ಕಾಗಿ 300 rupees ಕ್ಯೂನೇ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಸೊ ನೀವು ಇದೇ ಥರ ಬುಕ್ ಮಾಡಿಕೊಂಡು 2 months ಮುಂಚೆನೇ ಬುಕ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇವತ್ತು ನಾವು ತಿರುಪತಿಯಿಂದ ಬಂದು ನೈಟು, ಇವಾಗ ನಾನು ತುಂಬ ಕೆಳಗಡೆನೇ ಚಿಕನ್ ಮಾಡ್ತಾಯಿದ್ದೀನಿ. ನಮಗಂತೂ ಊಟ ಅಂದರೂ ಒಂಚೂರು ಸರಿ ಹೋಗಲಿಲ್ಲ. ನಾವೇನೋ ಅಂದ್ಕೊಂಡು ಹೋಟ್ಲಿಗೆ ಹೋದರೆ ಅವ್ರೇನು ಕೊಡ್ತಾಯಿದ್ರು, ಮತ್ತು ಅಲ್ಲಿ ಟೇಸ್ಟು ನಮ್ಮ ಟೇಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅಂದರೆ ನಮಗೆ ಆ ಫುಡ್ ಅಡ್ಜಸ್ಟ್ ಆಗೋಲ್ಲ, ಅವ್ರಿಗೆ ಈ ಫುಡ್ ಅಡ್ಜಸ್ಟ್ ಆಗೋಲ್ಲ, ಅಂದರೆ ಔಟರ್ ಸ್ಟೇಟ್ ಅವ್ರಿಗೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಂಗಾಗೋಗ್ಬಿಟ್ಟಿತ್ತು. ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿತ್ತು. ತುಂಬ ಒಳ್ಳೆ ಊಟ ಮಾಡಿ 3 ದಿನ ಹೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಚಿಕನ್ ಕಬಾಬ್, ರೈಸ್, ಚಿಕನ್ ಗ್ರೇವಿ 3 ಮಾಡ್ತಾಯಿದ್ದೀನಿ. ಮಾಡಿದ್ದೀನಿ ರೈಸ್ ಆಲ್ರೆಡಿ, ಕಬಾಬ್ಗೆ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇದು ಒಂದು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಸುಬ್ಬುಗೆ ರೈಸ್ ಸ್ವಲ್ಪ ಬೇಗ ಬೇಕಿತ್ತು, ಅದಕ್ಕೆ ರೈಸ್ ಬೇಗ ಮಾಡಿಕೊಂಡೆ. ಸೊ ಅಷ್ಟೇ. ಸುಬ್ಬು ಇವಾಗ ನನ್ನ ಅತ್ತೆ ಜೊತೆ ಇದ್ದಾನೆ. ಯಶುಗೆ ನಾಳೆ ನಾಡಿದ್ದು 2 ದಿನವೂ ರಜೆ ಇದೆ. ಸೊ ಅವನು ಕ್ರಿಕೆಟ್ ನೋಡ್ತಾ ಇದ್ದಾನೆ. ಇವತ್ತು ವುಮೆನ್ಸ್ ಕ್ರಿಕೆಟ್ ಯಾವುದೂ ಬಿಡೋಲ್ಲ. ಸೊ ಅದಕ್ಕೆ ನಾನು ಇದನ್ನು ಮಾಡಿ ಆಮೇಲೆ ಇವತ್ತು ತಿರುಪತಿನ ಏನೇನು ತಗೊಬಂದ್ವಿ ಅನ್ನೋದನ್ನು ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಮೊದಲಿಗೆ ಇದು ರೂಟೀನ್ ಎಲ್ಲ ಮುಗಿಸಿ ಆಮೇಲೆ ನಾನು ಆ ವಿಡಿಯೋನ ರೆಕಾರ್ಡ್ ಮಾಡ್ತೀನಿ. ಏನು ಮಾಡ್ತಾಯಿದ್ದೀರಾ ಚುಬ್ಬು ಅವರೇ? ಛೀ ಡಬ್ಬು ಶುಬ್ಬು ಚುಬ್ಬು ಯಾರು ಮಾಡ್ದಿದ್ದು? ಹಿಂಗೆ ಹೊಡಿಯೋದೆ, ಎಲ್ಲರಿಗೂ ಹಿಂಗೆ ಹೊಡಿಯೋದೆ. ಒಬ್ಬರು ಮಕ್ಕಳು ಬಿಡಲ್ಲ, ಎಲ್ಲರಿಗೂ ಹೊಡಿತಾನೆ. ಓ, ಮೇಲ್ ಬರಲ್ವಾ ಇವತ್ತು? ಶುಭು ಮೇಲ್ ಬರಲ್ಲ ಪಪ್ಪ ಹತ್ರ? ನೋಡ್ತೀನಿ. ಹೆಂಗೈತಮ್ಮ ಟ್ರಿಪ್ಪು? ಕಾಲು ಕೈ ನೋವಾಯಿತು, ಕೂಡ ಕಷ್ಟ ಆಯಿತು. ಆದರೂ ಎಲ್ಲ ಈ ಸಾರಿ ಜಾಸ್ತಿ ನೋಡಿದ್ವಿ. ದರ್ಶನ ಎಲ್ಲ ಚೆನ್ನಾಗಾಯ್ತು. ಸ್ವಲ್ಪ ಕಷ್ಟ ಆಯಿತು ಕ್ಯೂ ಅಲ್ಲಿ ಅಷ್ಟೇ. ತಿರುಪತಿ ಕಷ್ಟ ಆಯಿತು.
ಆಮೇಲೆ ಪಲ್ಲಿದು ಪಲ್ಲಿ ದೇವಸ್ಥಾನದಲ್ಲಂತೂ ಪಲ್ಲಿ ದೇವಸ್ಥಾನದಲ್ಲಿ ಬರೀ ಸೊಳ್ಳೆ, ಅದ್ರಲ್ಲಿ ನಿಂತಿ ಕಷ್ಟ ಆಯ್ತು. ಮೊದಲೇ ನಮ್ಗೆ ಕಾಲಾಗಲ್ಲ, ಆದ್ರೂ ದೇವ್ರ ದರ್ಶನ ಮಾಡೇಬೇಕು. ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ? ತಿರುಪತಿಗೆ ಹೋದ್ವಿ ಅಷ್ಟು. ಆಮೇಲೆ ಆಲ್ಮೇಲ್ ಮಂಗಾಪುರಕ್ಕೆ ಹೋಗಿಲ್ಲ. ಗೋಯ್ಟ್ವರ್ನಿ ಪಟ್ನ, ಆಲ್ಮೇಲ್ ಮಂಗಾಪುರಕ್ಕೆ ಕರ್ಕೊಂಡು ಹೋಗಿಲ್ಲ, ಅದೊಂದು ಮಿಸ್ ಆಯ್ತು. ಆಮೇಲೆ ಇದು ಕಾಳೇಶ್ವರಿ, ಕಂಚಿ, ಆಮೇಲೆ ಕಂಚಿ ಕಾಮಾಕ್ಷಿ, ಕಂಚಿ ಕಾಮಾಕ್ಷಿ, ಆಮೇಲೆ ಇನ್ನೊಂದು ಅದೇ ವರದರಾಜ ಸ್ವಾಮಿ, ವರದರಾಜ ಸ್ವಾಮಿ. ಆಮೇಲೆ ಸೀರೆ ತಗೊಂಡ್ವಿ ರಾತ್ರಿ. ಅದೆಲ್ಲ ಮುಗಿಸ್ಕೊಂಡು ಬಂದಿದ್ವಿ. ಅಲ್ಲಿ ಬಿಟ್ಬಿಟ್ಟು ಕಂಚಿಗೆ ಬಂದು 100 ಕಿಲೋಮೀಟ್ರ್ ಮೇಲೆ ಆಗಿತ್ತು. ಅಲ್ಲಿ ಬಂದು ಮಾಡ್ಕೊಂಡು ಬಂದಿದ್ವಿ. ಬೆಳಗ್ಗೆ ಸ್ನಾನ ಮಾಡಿಕೊಂಡು ಆಮೇಲೆ ಹೋಗೋದೇ ಗೆಸ್ಸಿದ್ದಿಲ್ಲ ಗೋಲ್ಡನ್ ಟೆಂಪಲ್ಗೆ. ಹತ್ತತ್ರ ಬರ್ತಾ ಇದ್ದಾಗ ಜ್ಞಾಪಕ ಬಂತು. ಈಗ 4-5 ಕಿಲೋಮೀಟರ್ ಇತ್ತು. ಇವರೆಲ್ಲ ನೋಡಿದ್ರು, ನಾನು ಒಬ್ಳೆ ನೋಡಿರ್ಲಿಲ್ಲ. ನಾನು 2 ಸಾರಿ ನೋಡಿದ್ದೆ, ಆಮೇಲೆ ಇವ್ರು ನೋಡಿದ್ದಿಲ್ಲ. ಅದಕ್ಕೆ ಇನ್ನು 5 ಕಿಲೋಮೀಟರ್ ಇತ್ತು. ಬರ್ತಾ ಇದ್ದಾಗ ಹೋಗಿ ಅಲ್ಲಿ ನೋಡ್ಕೊಂಡು ಬಂದ್ವಿ. ಓಕೆ, ಬಾಯೆಲ್ಲ ಕೆಟ್ಟೋಗಿದ್ಯಾ? ಕೆಟ್ಟೋಗಿತ್ತು. ಅವತ್ತು ನಿದ್ದೆನೇ ಮಾಡ್ತಾ ಇಲ್ಲ ಸರಿ, ಕಫ ಆಗ್ಬಿಟ್ಟೈತೆ. ನಿಮ್ಮ ಅಮ್ಮಗಳೆಲ್ಲದ್ಲು? ನನ್ನ ಮೊಮ್ಮಗಳು ಬೆಂಗಳೂರಿಗೆ ಹೋಗಿದ್ದಾಳೆ. ಆ ತಮ್ಮನಿಗೆ ಹುಷಾರಿಲ್ಲ, ಬೇಬಿ ಬಂದಿದೆ, ಲೂಸ್ ಮೋಷನ್ ಜಾಸ್ತಿ ಆಗಿತ್ತು, ರೋಟಾ ವೈರಸ್. ನಮ್ಮ ಸುದ್ದಿ ಹೋಗವಳೆ, ಬರ್ತಾಳೆ ನಾಳೆ. ಅಷ್ಟೇ. ಇಷ್ಟೊತ್ತು ನೀವೇ ಮಾತಾಡಿದ್ದು, ಈಗ ಆಯ್ ಮಾಡ್ತಾಯಿದ್ದೆ. ಸೊ ಅಷ್ಟೇ. ಇವಾಗ ಅಡುಗೆ ಮಾಡಿಬಿಡ್ತೀನಿ. ಅಡುಗೆ ಮಾಡಿ ತಿಂದ್ಬಿಟ್ಟು ಬೇಗ ಹೋಗಿ ಮಲ್ಕೋಬೇಕು. ಇನ್ನು ನಾಳೆಯಿಂದ ನಮ್ಮೂರಲ್ಲಿ ಹಬ್ಬಕ್ಕೆ ಪ್ರಿಪೇರ್ ಮಾಡ್ಕೋಬೇಕು. ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಬೇಕು. ನಾಳೆಯಿಂದ ಹುಷಾರ್ ಬೇರೆ ಇಲ್ಲ, ಅದೇನು ಮಾಡೋದು, ಒಂದೊಂದೇ ಸ್ವಲ್ಪ ಮಾಡ್ಕೋಬೇಕು. ಮಗಳು ಸೋಮವಾರದ ಗಂಟೆ, ಭಾನುವಾರದ ಗಂಟೆ, ಸೋಮವಾರ ಪೂಜೆದೆಲ್ಲ ಇರ್ತದೆ. ತಿರುಗಿ ಮಂಗಳವಾರ ಹುಷಾರು ಅಡುಗೆದು ಇರ್ತದೆ, ಮಾಡ್ಕೋಬೇಕು. ಅಷ್ಟೇ ಗೈಸ್, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಇದು ಊಟದ ರೂಟೀನ್ ಎಲ್ಲ ಮುಗಿದ್ಮೇಲೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವಾಗ ಟೈಮ್ ಆಗಿದೆ 9 ಗಂಟೆ. ಸೊ ವೆದರ್ ಅಂತೂ ತುಂಬ ಕೂಲಾಗಿದೆ, ಜಾಸ್ತಿ ಚಳಿ. ಅಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಂತೂ ಫುಲ್ ಸೆಕೆ. ಪಕ್ಕದಲ್ಲೇ ಮಳೆ ಬರ್ತಾ ಇರುತ್ತೆ, ಆದರೂ ಸೆಕೆಯಲ್ಲಿ ಜಾಸ್ತಿ. ಈ ಕ್ಯೂ ಅಲ್ಲಿ ನಿಂತು ಫುಲ್ ಸೆಕೆ ಆ ಥರ ಆಗೋಗ್ಬಿಟ್ಟಿತ್ತು. ಸುಬು ಮಲ್ಕೊಂಡಿದ್ದಾನೆ. ಸೊ ನಾವು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. 1 ದಿನ 2 ದಿನ ಬೇಕು ಮತ್ತೆ ರಿಕವರ್ ಆಗೋಕ್ಕೆ. ಸೊ ಇವಾಗ ನಾನು ತಿರುಪತಿಯಿಂದ ಏನೇನು ಶಾಪಿಂಗ್ ಮಾಡ್ಕೊಂಬಂದೆ ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ನಮಗೆ ತಿರುಪತಿಲಿ ಜಾಸ್ತಿ ಟೈಮ್ ಸಿಕ್ಕಲಿಲ್ಲ. ಹೋದ ತಕ್ಷಣ ಮುಡಿ ಕೊಡಬೇಕಾಗಿತ್ತು. ಅದಾದಮೇಲೆ 4 ಗಂಟೆ ದರ್ಶನ ಇತ್ತು. ದರ್ಶನ ಮುಗಿಯೋದೇ 1 ಗಂಟೆ 1:30 ಆಗೋಯಿತು. ಮತ್ತು ಬೆಳಗ್ಗೆ ಎದ್ದು ಬೇರೆ ಕಡೆ ಹೋದ್ವಿ, ಗೋವಿಂದರಾಯ ಸ್ವಾಮಿ ಪಟ್ಟಣಕ್ಕೆ ಹೋದ್ವಿ. ಸೊ ಅಲ್ಲೆಲ್ಲೂ ಏನು ಶಾಪ್ ಮಾಡೋಕ್ಕಾಗಲಿಲ್ಲ ನಮಗೆ ತಿರುಪತಿಲಿ. ಸೊ ಇಲ್ಲಿ ನಾವು ಗೋವಿಂದರಾಯ ಸ್ವಾಮಿ ಪಟ್ಟಣದಲ್ಲಿ ಇದು ಶಾಪ್ ಮಾಡಿದ್ದು. ಸೊ ಫಸ್ಟಿಗೆ ನಾನು ಕಳಶದ ಚೊಂಬು ತೊಗೋಬೇಕು ಅಂತ ನಮ್ಮ ಅತ್ತೆ ಹತ್ರ ಹೇಳ್ತಾಯಿದ್ದೆ. ಸೊ ಅದಕ್ಕೆ ಇದು ಕಳಶದ ಚೊಂಬು ಪಂಚಲೋಹದ್ದು ತಕ್ಕೊಟ್ಟಿರೋದು. ಸೊ ನನಗೊಂದು ಮತ್ತು ಕೆಳಗಡೆ ಮನೆಗೊಂದು ಅಂತ ತಗೊಟ್ರು. ಮತ್ತೇನೆ ಕೊಡ್ಸಿದ್ದನ್ನು ನೋಡಿ, 2 ಒಂದೇ ಥರ ಇದೆ. ಸ್ವಲ್ಪ ಡಿಫ್ರೆನ್ಸ್ ಇದೆ ಅನ್ಕೋತೀನಿ. ಪ್ಲೀಸ್ ಇದು ದೊಡ್ಡದು, ಇದು ಸ್ವಲ್ಪ ಚಿಕ್ಕದು. ಸ್ವಲ್ಪ ಡಿಫ್ರೆನ್ಸ್ ಇದೆ. ಓಕೆ, ಸೊ ಇದು 2 ನಮ್ಮತ್ತೆ ಕೊಡಿಸಿದ್ದು. ಸೊ ನನಗೆ ಕಳಶದ ಚೊಂಬು ಅಂದರೆ ಇತ್ತು, ಬಟ್ ಸ್ವಲ್ಪ ಬಾಯಿ ದೊಡ್ಡದಿತ್ತದು. ಕಾಯಿ ಎಷ್ಟೇ ದೊಡ್ಡದು ಸುಲಿದ್ರೂ ಆಗ್ತಾ ಇರಲಿಲ್ಲ. ಅದಕ್ಕೆ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಫೈನಲಿ ಚೇಂಜ್ ಮಾಡಿದ್ದೀನಿ. ನಮ್ಮತ್ತೆ ಚಿಕ್ಕ ಸೊಸೆಗೊಂದು ದೊಡ್ಡ ಸೊಸೆಗೊಂದು ಅಂತ ಕೊಡಿಸಿದ್ದಾರೆ. ಸೊ ಇದನ್ನು ನಾನು ನೆಕ್ಸ್ಟ್ ಪೂಜೆ ಮಾಡುವಾಗ ಚೇಂಜ್ ಮಾಡ್ತೀನಲ್ಲ ತೋರಿಸ್ತೀನಿ, ಆಯಿತಾ. ಅವ್ರೇನು 1200 ಏನೋ ಹೇಳಿದ್ರು. ನಮ್ಮತ್ತೆ ಎಷ್ಟು ಕೊಟ್ಟರೋ ಗೊತ್ತಿಲ್ಲ, 2 ತಗೊಬಂದಿದ್ರು. ಅದಕ್ಕೆ ಮೊದಲು ತಿರುಪತಿಲಿ ವ್ಯಾಪಾರ ಮಾಡಿದ್ವಿ, ಇಷ್ಟೇ ಚಿಕ್ಕದು. ಅದು ಒಂದು ಚಿಕ್ಕದು 800 ರೂಪಾಯಿ 900 ರೂಪಾಯಿ ಹೇಳಿದರು. ಬಟ್ ಇದು ಚೆನ್ನಾಗಿತ್ತು ಅಂತ, ಚೆನ್ನಾಗಿ ಕಾಣುತ್ತೆ ಅಂತ ನಂಗೆ ಅನಿಸ್ತು. ಸೊ ನೆಕ್ಸ್ಟು ನಾನು ಇದು ತಗೊಂಡೆ. ನಮ್ಮ ಮನೆ ದೇವರು ಬಂದು ತಿರುಪತಿ ತಿಮ್ಮಪ್ಪ.
ಸೊ ಏನಾದರೂ ಒಂದು ಇರಲಿ ಮೆಮೊರಿಗೆ ಅಂತ ಹೇಳಿ ಇದು ತಗೊಂಡೆ. ಚೆನ್ನಾಯ್ತಲ್ಲ. ಇದು ಶಂಖ ಚಕ್ರ ನಾಮ 3 ನಮ್ಮದು ದೇವ್ರ ಸಿಂಬಲ್. ಇದು ನಮ್ಮ ಕಾರ್ ಮೇಲೂ ಇದು ಹಾಕ್ಸಿದ್ದೀವಲ್ವ ರೀ, ಇದು ಹಾಕ್ಸಿದ್ದೀವಲ್ಲ, ಇದು ದೇವ್ರ ಫೋಟೋ ಮುಂದೆ ಇಡೋಕ್ಕೆ. ಮತ್ತು ದೀಪ ಹಚ್ಬೋದು, ಇದು ತುಪ್ಪದ ದೀಪ ಶನಿವಾರ ಹೊತ್ತು ಹಚ್ಬೋದಲ್ಲ ಅಂತ ಇದನ್ನು ತಗೊಬಂದೆ. 1200 ಏನೋ ಹೇಳಿದ್ರು. ನಮ್ಮ ಮತ್ತೆ ಬಾರ್ಗೇನ್ ಮಾಡಿದ್ರು. ಸೊ ನಾನು ಇದಕ್ಕೆ ಬರೀ 700 ಏನೋ ಕೊಟ್ಟೆ ಅಷ್ಟೆ. ಸೊ ನೆಕ್ಸ್ಟು ಇದು ಕಮಲದ ದೀಪ. ನನಗೆ ಇದು ದೀಪದ್ದು ದೇವ್ರ ಸಾಮಾನು ತಗೊಳ್ಳೋದು ಸ್ವಲ್ಪ ಜಾಸ್ತಿ, ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ಅದನ್ನು ತಗೋಬೇಕಂತ ಅನಿಸ್ತಾ ಇರುತ್ತೆ. ಸೊ ನೆಕ್ಸ್ಟು ಇದು ತಗೊಂಡೆ, ದೀಪ, ಕಮಲದ ದೀಪ. ಇದನ್ನು ಗೋಲ್ಡನ್ ಟೆಂಪಲಲ್ಲಿ ತಗೊಂಡೆ. ಗೋಲ್ಡನ್ ಟೆಂಪಲಲ್ಲಿ ಏನಾದರೂ ಬೈ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸ್ವೀಟ್ಸು ಮತ್ತು ಹೋಮ್ ಮೇಡ್ ಪ್ರಾಡಕ್ಟ್ಸೇ ಇತ್ತು ಅಲ್ಲಿ. ಇದು ಒಂದು ಕಾಣಿಸ್ತು. ಇದು ದೇವ್ರ ಮುಂದೆ ಹಚ್ಚಿದ್ರು ಅಲ್ಲಿ, ಆ್ಯಕ್ಚುಲಾಗಿ ದೇವಸ್ಥಾನದಲ್ಲಿ ಗೋಲ್ಡನ್ ಟೆಂಪಲಲ್ಲಿ ಹಚ್ಚಿದ್ರು. ಸೊ ಇದೇ ಥರ ತಗೊಳ್ಳೋಣ ಅಂದ್ಕೊಂಡೆ, ಸಿಕ್ತು. ದೀಪಗಳಿದೆ, ಬಟ್ ಅದೇನು ನನಗೆ ಜಾಸ್ತಿ ಕಲೆಕ್ಷನ್ಸ್ ಇರಬೇಕು ಅಂತ ಇಷ್ಟ. ಸೊ ಇದು 220 ಅಲ್ಲಿ ಸ್ವಲ್ಪ ಪ್ರೈಸ್ ಅನಿಸ್ತು, ಬಟ್ ಮೆಮೊರಿ ಇರಲಿ ಅಂತ ತಗೊಬಂದೆ. ಸೊ ನೆಕ್ಸ್ಟು ಇದು ಅಷ್ಟೇ ಗೋಲ್ಡನ್ ಟೆಂಪಲಲ್ಲೇ ತಗೊಂಡಿದ್ದು. ಇದು ನೋಡಿ, ಒಂದು ಅಲ್ಲಿ ಹಚ್ಚಿದ್ರು, ಸ್ಮೆಲ್ ತುಂಬ ಚೆನ್ನಾಗಿತ್ತು, ಗಮ್ ಅಂತ ಇತ್ತು. ಸೊ 4 ಇದಕ್ಕೆ 100. ಸೊ ಇದು ಅದಾದಮೇಲೆ ಅಲ್ಲಿದೆ ಕುಂಕುಮ, ಅರಿಶಿನ ಎಲ್ಲ ತಗೊಬಂದೆ. ಗೋಲ್ಡನ್ ಟೆಂಪಲ್, ಶ್ರೀಪುರ, ಎಸ್. ಸೊ ನೆಕ್ಸ್ಟು ದೇವಸ್ಥಾನದಲ್ಲಿ ಕೊಟ್ಟಿದ್ದು ಇದು ಗೋಲ್ಡನ್ ಟೆಂಪಲಲ್ಲಿ, ಅಂದರೆ 300 ರೂಪೀಸ್ ಟಿಕೆಟ್ ಇತ್ತಲ್ಲ. ಸೊ ಅವ್ರು ಕೊಟ್ಟಿದ್ದು ಅದೇ ಒಂದು ಪ್ರಸಾದ, ಕುಂಕುಮ, ದಾರ ಇದೆಲ್ಲ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇದು ಬುಕ್ ಹೋಲ್ಡರು. ಸೊ ನನ್ನ ಹತ್ರ ಭಗವದ್ಗೀತೆ ಎಲ್ಲ ಇದೆಯಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಒಂದು ಕಡೆ ಇಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಬುಕ್ ಹೋಲ್ಡರ್ ಎಲ್ಲ ಕಡೆ ಹುಡುಕ್ತಾ ಇದ್ದೆ. ಫೈನಲಿ ಬುಕ್ ಹೋಲ್ಡರ್ ಸಿಕ್ತು. ಬುಕ್ಸ್ ಎಲ್ಲ ಇಲ್ಲಿ ಇಟ್ಬಿಟ್ಟು ಒಂದು ಕಡೆ ಅದನ್ನು ಸೈಡಲ್ಲಿ ಇಟ್ಟರೆ ಆರ್ಗನೈಸ್ಡ್ ಆಗೂ ಇರುತ್ತೆ, ಕೆಳಗಡೆ ಇಟ್ಟಂಗೂ ಅನಿಸಲ್ಲ. ಸೊ ಅದಕ್ಕೆ ಬುಕ್ ಹೋಲ್ಡರು. ಇದು 200 ರೂಪೀಸೇನು. ಇದು ನಾನು ಗೋವಿಂದರಾಯ ಸ್ವಾಮಿ ಪಟ್ಟಣದಲ್ಲೇ ತೊಗೊಂಡಿದ್ದೆ. ಅದಾದಮೇಲೆ ಚಪಾತಿ ಗುತ್ತೋ ಕೋಲು, ನಂದು ಸೇಮ್ ಇದೇ ಥರದ್ದು ಒಂದು ಇತ್ತು. ನಮ್ಮ ಸುಬೋದೆಲ್ಲ ಬಿಸಾಕ್ಬಿಟ್ಟಿರೋದನ್ನ ನನಗೆ ಸಿಕ್ಕೇ ಇಲ್ಲ, ಎಲ್ಲೆಲ್ಲಿ ಹುಡ್ಕೋದು ಸಿಕ್ಕಿಲ್ಲ. ಅದಕ್ಕೆ ಅದನ್ನು ತಗೊಂಡೆ. ಮತ್ತು ತಿರುಪತಿಗೆ ಹೋದಾಗ ಮಸ್ಟ್ ಆ್ಯಂಡ್ ಶುಡ್ ನಾವು ಬಿಳಿ ನಾಮ ಬೈ ಮಾಡ್ತೀವಿ. ಸೊ 100 ರೂಪಾಯಿ ಇದು ಪ್ಯಾಕೆಟು. ಯೂಸ್ ಆಗುತ್ತೆ ಮನೇಲಿ ಪೂಜೆಗೆ, ಮತ್ತು ಏನಾದರೂ ಮಕ್ಳುಗಳಿಗೆ ಹೊಟ್ಟೆ ನೋವು ಬಂದಾಗ ಅದೆಲ್ಲ ನಾವು ಹಚ್ಚುತ್ತೀವಿ ಇದನ್ನು, ಬಿಳಿ ನಾಮನ. ಸೊ ಅದಕ್ಕೆ ಇದು. ಅದಾದಮೇಲೆ ಇದು ರಂಗೋಲಿ ಅಚ್ಚು. ಸೊ ನೋಡಿ, ಇದೇನಪ್ಪ ಅಂದರೆ ನೋಡಿದ್ಯಾ, ಇಲ್ಲ ಓಪನ್. ಇದೇನಪ್ಪ ಅಂದರೆ ಇದ್ರೊಳಗಡೆ ರಂಗೋಲಿ ತುಂಬಿಬಿಟ್ಟು ಕ್ಲೋಸ್ ಮಾಡಿ ನೆಲದ ಮೇಲೆ ಈ ಥರ ಪ್ರೆಸ್ ಮಾಡಿದ್ರೆ ನೀಟಾಗಿ ಬರುತ್ತೆ. ನಾನು ಇದನ್ನು ಎಲ್ಲೋ ನೋಡಿದ್ದೆ, ಪ್ಲಾಸ್ಟಿಕ್ದು ನೋಡಿದ್ದೆ, ಬಟ್ ಸ್ಟೀಲ್ದು ಸಿಕ್ತು, ಚೆನ್ನಾಗಿ ಅನಿಸ್ತು, ಅದಕ್ಕೆ ತಗೊಬಂದೆ. ಒಂದಕ್ಕೆ 40 ಏನೋ ಹೇಳಿದ್ರು, ಶುಭೋರಿದ್ರು. ಒಂದಕ್ಕೆ 40 ರೂಪಾಯಿ ಏನೋ ಹೇಳಿದ್ರು. ಇದು ಪಾದ, ಇದು ದೀಪ, ಇದು ಕಮಲ, ಇಷ್ಟನ್ನು ತಗೊಂಡೆ. ಓಕೆನಾ. ಸೊ ನೆಕ್ಸ್ಟು ಇದು ಅದೇ ಥರದ್ದು ಅಚ್ಚು. ಇದು ಪ್ಲಾಸ್ಟಿಕ್ದು. ಈ ಪ್ಲಾಸ್ಟಿಕ್ದು ನಾನು ಮಂತ್ರಾಲಯದಲ್ಲಿ ನೋಡಿದ್ದೆ, ಬಟ್ ಏನು ಅಂತ ಕರೆಕ್ಟಾಗಿ ಅರ್ಥ ಆಗಿರಲಿಲ್ಲ. ಆಮೇಲೆ ಅಲ್ಲೆಲ್ಲ ಹಾಕಿ ತೋರಿಸ್ತಿದ್ರಲ್ಲ, ಅವಾಗ ತಗೊಂಡು. ಇದು ಪಾದ, ಇದು ಒಂದು ಹೂವು, ದಳದ ಹೂವು, 6 ದಳದ ಹೂವು ಅಷ್ಟೇ. ಓಕೆನಾ. ಇದು 50-50. ಸೊ ನೆಕ್ಸ್ಟ್ ಇದೊಂದು ಪ್ಲೇಟ್ ತೊಗೊಂಡೆ. ಇದು ಅಷ್ಟೇ ಪಂಚಲೋಹದ್ದು ಪ್ಲೇಟು. ಇದು ಪೂಜೆಗೆಲ್ಲಾದರೂ ಕೊಡುವಾಗ ಪೂಜೆ ಸಾಮಾನು ಇಟ್ಕೊಂಡು ಹೋಗೋಕೆ ಚೆನ್ನಾಗಿರುತ್ತೆ. ನನಗೆ ಈ ಥರ ಕಲೆಕ್ಷನ್ಸ್, ಹಿತ್ತಾಳೆ ತಾಮ್ರದ ಕಲೆಕ್ಷನ್ಸು ಇಟ್ಕೊಳ್ಳೋಕೆ ಜಾಸ್ತಿ ಇಷ್ಟ ನನಗೆ. ಈ ಬಿಂದಿಗೆಗಳು ಮತ್ತು ನೀರು ತುಂಬಿಡೋ ಪಾತ್ರೆಗಳು, ಅದೆಲ್ಲ ನಂಗೆ ತುಂಬ ಇಷ್ಟ ಕಲೆಕ್ಷನ್ಸು. ಸೊ ಈ ಸೇರು, ಬಾವು ಅದೆಲ್ಲ ಇಷ್ಟ ಆಗುತ್ತೆ.
ಸೊ ಅದಕ್ಕೆ ಇದೊಂದು ತಗೊಬಂದೆ. ಇದಕ್ಕೂ ಇಷ್ಟೇ ಅವರೆಷ್ಟೋ ಹೇಳಿದ್ರು, ನಾನೊಂದು 600 ಕೊಟ್ಟಿರ್ಬೋದು ಅಷ್ಟೇ. ಸ್ವಲ್ಪ ಬಾರ್ಗೇನ್ ಜಾಸ್ತಿ ಮಾಡಬೇಕು ನೀವು ಅಲ್ಲಿ, ಅಷ್ಟೇ ಫ್ರೆಂಡ್ಸ್ ನಾನು ತಗೊಬಂದಿದ್ದು. ಇನ್ನು ಸ್ಯಾರೀಸ್ ತೊಗೊಬಂದಿದ್ದೀನಿ. ಸ್ಯಾರೀಸ್ನ ನೆಕ್ಸ್ಟ್ ಆ ಸ್ಯಾರಿ ವ್ಲಾಗ್ ವೀಡಿಯೋಲೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂದರೆ ನಾನು ಸ್ಯಾರಿ ವ್ಲಾಗ್ ಏನು ತುಂಬ ಲೆಂತಿಯಾಗಿ ಏನು ಮಾಡೋಕ್ಕೋಗಿಲ್ಲ, ಮನೆಯವ್ರು ಮಾಡಿರೋದು. ಸೊ ಎಷ್ಟಿದೆಯೋ ನೋಡಿಬಿಟ್ಟು ಅದ್ರ ಜೊತೆಗೆ ಸ್ಯಾರೀಸು ಯಾವ್ದ್ಯಾವ್ದು ತಗೊಂಡೆ ಅನ್ನೋದನ್ನು ಕೂಡ ಅದೇ ವಿಡಿಯೋಲಿ ಪೋಸ್ಟ್ ಮಾಡಿರ್ತೀನಿ. ಸೊ ಅಟ್ ಲಾಸ್ಟು ಇದಿಷ್ಟು, ಇದೆಲ್ಲ ಮಿನಿಯೇಚರ್ ಕುಕ್ಕಿಂಗ್ ಸೆಟ್ಸು. ಇದು ನಮ್ಮ ಸುಬ್ಬಿಗೆ ಮತ್ತು ನಮ್ಮ ಕುಮ್ಮಿಗೆ, ನಮ್ಮ ಅಣ್ಣ ಮಗಳಿಗೆ ಮತ್ತು ನಮ್ಮ ಸುಬ್ಬಕ್ಕ ಅವ್ರಿಗೆ ಇವೆಲ್ಲ ಇಷ್ಟ. ನನಗೆ ಇದೆಲ್ಲ ಹೆಣ್ಮಕ್ಳಿಗೆ ಕೊಡ್ಸೋಕ್ಕೆ ತುಂಬ ಇಷ್ಟ. ಸೊ ಮಿನಿಯೇಚರ್ ಕುಕ್ಕಿಂಗ್ ಸೆಟ್ಸು. ಸೊ ಇಲ್ಲೆಲ್ಲ ಅಲ್ಲಿ ತುಂಬ ಇತ್ತು ಈ ಥರದ್ದೆಲ್ಲ, ನೋಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ. ಬಕೆಟ್, ಬಿಂದಿಗೆ, ಗೆಜ್ಜೆ ಬಿಂದಿಗೆ ಎಲ್ಲ ಎರಡೆರಡು. ನಮ್ಮ ಅಣ್ಣ ಮಗಳಿಗೊಂದು, ನಮ್ಮ ಶುಭಿಗೊಂದು ಟಿಫನ್ ಬಾಕ್ಸ್. ಆಮೇಲೆ ಈ ಥರ ಪಾತ್ರೆಗಳು, ಗ್ಯಾಸ್ ಸ್ಟವ್ ಪ್ಲಸ್ ಸಿಲಿಂಡರ್, ಬೇಷನ್, ಆಮೇಲೆ ಇದು ಪ್ಯಾನ್, ಇದು ಸಾಸರ್ ಕಪ್, ಕಾಫಿ ಕಪ್, ಆಮೇಲೆ ಸೌಟ್ಗಳು, ಆಮೇಲೆ ಪ್ಲೇಟ್ಸು, ಅದೇ ಈ ಥರದ್ದು ಎಲ್ಲ. ಕುಕ್ಕರ್, ಇದು ಕುಕ್ಕರ್ ಆ್ಯಕ್ಚುಲಿ ಟಾಪ್ ಬಿದ್ದೋಗ್ಬಿಟ್ಟಿದೆ ಕುಕ್ಕರ್ದು. ಸೊ ಇದಕ್ಕೆಲ್ಲ ಸೇರಿ ಒಂದು 600 or 700 ಆಗಿರ್ಬೋದು. ಎಲ್ಲ ಒಂದು 30-40 ಆ ರೇಂಜಲ್ಲಿ ಇತ್ತು. ಒಂದಷ್ಟು ಕಲೆಕ್ಟ್ ಮಾಡಿದ್ವಿ. ಇನ್ನೂ ತುಂಬ ಇತ್ತು ಅಲ್ಲಿ, ಬಟ್ ಸಾಕು, ಇಷ್ಟು ಅಡುಗೆ ಮಾಡಲಿ ಇಬ್ಬರು ಸೇರ್ಕೊಂಡು ಅಂತ ಹೇಳಿ ಇಷ್ಟನ್ನು ತಗೊಂಡ್ವಿ. ಅದು ಬಿಟ್ಟರೆ ಮಕ್ಕಳಿಗೆ ಆಟ ಸಾಮಾನು ಇಲ್ಲೆಲ್ಲ ಆಲ್ರೆಡಿ ಚಲ್ಲಪಿಲ್ಲಿ ಆಗೋಗ್ಬಿಟ್ಟಿದೆ. ಹುಡ್ತಾ ಇದ್ದೀನಿ ಎಲ್ಲೇನಿದೆ ಅಂತ ನೋಡಿ. ಈ ಥರದ್ದು ಸುಬ್ಬಿಗೆ, ಪಾಪು, ಈಶಾನ್ಗೆ, ಅವ್ರಿಗೆಲ್ಲ ಆಟ ಸಾಮಾನುಗಳು. ಮತ್ತು ನಮ್ಮ ಸುಬ್ಬಿಯವ್ರಿಗೆ ಇದೊಂದು ಬ್ಯಾಗ್ ಅವ್ರ ಅಜ್ಜಿ ತಗೊಂಡಿದ್ದಾರೆ. ಇದು ಬ್ಯಾಕ್ ಪ್ಯಾಕ್ ಥರ ಹಾಕ್ಕೊಂಡು ಹೋಗೋದು. ನಾನು ಸೆಲೆಕ್ಟ್ ಮಾಡಿದ್ದು, ಬಟ್ ಕೊಡಿಸಿದ್ದು ಅವ್ರ ಅಜ್ಜಿ ನೋಡಿ. ಇದು ಅದಾದಮೇಲೆ ಶುಭುಗೆ ಇದೊಂದು ಪುಟಾಣಿ ಬಾಸ್ಕೆಟ್. ಅವನಿಗಿದು ನೋಡಿದ ತಕ್ಷಣ ಇಷ್ಟ ಆಯಿತು, ಬೇಕು ಅಂತ ಹಠ ಮಾಡ್ತಾಯಿದ್ದ. ಸೊ 100 rupees ಇದು ಅಷ್ಟೇ. ಸೊ ಇದಿಷ್ಟೇ ಫ್ರೆಂಡ್ಸ್, ನಾವು ತಿರುಪತಿ ಶಾಪಿಂಗ್ ಮಾಡಿದ್ದು. ನಾನು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಜಾಸ್ತಿ ಶಾಪ್ ಮಾಡೋದು ಈ ಹಿತ್ತಾಳೆ, ತಾಮ್ರ ಆ ಥರದ್ದೇ. ಮೆಮೊರಿ ಇರುತ್ತೆ. ಸೊ ಮೆಮೊರಿ ಇರುತ್ತೆ. ಈ ಸಾರಿ ಹೋದಾಗ ಇದು ತಗೊಬಂದಿದ್ವಿ, ಆ ಥರ ಮೆಮೊರಿ ಇರುತ್ತಲ್ವ, ಅದಕ್ಕೆ. ಸೊ ಈ ಹ್ಯಾಬಿಟ್ ನಂಗೆ ಬಂದಿದ್ದು ನಮ್ಮಮ್ಮೆಯಿಂದ. ನಮ್ಮಮ್ಮ ಜಾಸ್ತಿ ಈ ಥರ ಪಾತ್ರೆಗಳೆಲ್ಲ ತೊಗೊಳ್ಳೋದು. ಸೊ ನನಗೂ ಅದೇ ಬಂದ್ಬಿಟ್ಟಿದೆ ಅಷ್ಟೇ. ಸೊ ಇಷ್ಟ ಶಾಪಿಂಗ್ ಮಾಡಿದ್ದು. ಅದ್ರ ಸೀರೆ ನೆಕ್ಸ್ಟ್ ವ್ಲಾಗಲ್ಲೇ ಅದ್ರ ಜೊತೆ ಶೇರ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ಇವಾಗ ಊಟ ಮಾಡಬೇಕು. ಈ ಪಾತ್ರೆ ಎಲ್ಲ ಮುಟ್ಟಬೇಕು ಅಂತೇಳಿ ಇನ್ನೂ ಊಟ ಮಾಡಿರಲಿಲ್ಲ ನಾನು. ಸೊ ವಿಡಿಯೋ ಮಾಡಿಬಿಟ್ಟು ಊಟ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದೀನಿ. ಸೊ ಅಷ್ಟೇ, ಇವಾಗ ಊಟ ಮಾಡ್ಬಿಟ್ಟು ಮಲ್ಕೊಂಡು ಸ್ವಲ್ಪ ಗಂಟ್ಲು ಕಿಚ್ ಕೆಮ್ಮು ನೆಗಡಿ ಇದೆಲ್ಲ ಸ್ಟಾರ್ಟ್ ಆಗ್ತಾಯಿದೆ. ನೋಡೋಣ ನಾಳೆಗೆ ಏನಾಗುತ್ತೋ ಏನೋ. ಸೊ ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೂ ಇದೇ ಥರ ಹ್ಯಾಬಿಟ್ ಇದೆಯಾ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.